ಜಮ್ಮು ಮತ್ತು ಕಾಶ್ಮೀರದ ಬಳಿಯಲ್ಲಿ ಆರ್ಡಿಎಕ್ಸ್ ಪತ್ತೆಯಾಗಿರುವುದಕ್ಕೆ ದೆಹಲಿಯ ಕಾರ್ ಬ್ಲಾಸ್ಟ್ ಪ್ರಕರಣಕ್ಕೂ ಸಂಬಂಧ ಇರಬಹುದು ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ದೆಹಲಿಯ ಕೆಂಪುಕೋಟೆ ಬಳಿಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣದ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಇದೊಂದು ಅನಿರೀಕ್ಷಿತ ಅಮಾನವೀಯ ಘಟನೆ. 10 ಜನ ಸಾವನ್ನಪ್ಪಿರುವುದರಿಂದ ನನಗೆ ತುಂಬಾನೇ ನೋವಾಗಿದೆ. ಈ ಬಾಂಬ್ ಬ್ಲಾಸ್ಟ್ ಲಿಂಕ್ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಿಲ್ಲ. ಆದರೆ ಈ ಕುರಿತು ಸೂಕ್ತ ತನಿಖೆಯ ಬಳಿಕ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅಂತ ಹೇಳಿದ್ರು. ಇನ್ನು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಇದು ಅತ್ಯಂತ ಅನಿರೀಕ್ಷಿತವಾದಂಥ ಅಮಾನ್ಯವಾದಂಥ ಒಂದು ಘಟನೆ. ಈಗಾಗಲೇ ನಿನ್ನೆ ದಿನ ರೆಡ್ ಫೋರ್ಟ್ ಹತ್ರ ನಡೆದಿರ್ತಕ್ಕಂಥ ಬಾಂಬ್ ಬ್ಲಾಸ್ಟ್ ಏನಿದೆ, ಆ ಸುದ್ದಿ ಕೇಳಿ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ಭಾಳ ನೋವು ಉಂಟಾಗಿರ್ತಕ್ಕಂಥದ್ದು ಸತ್ಯ. ಅದರಲ್ಲಿ 10 ಜನ ಸಾವನ್ನು ಅಪ್ಪಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಸುದ್ದಿಗಳಲ್ಲಿ ಪ್ರಕಟಣೆ ಆಗಿದೆ. ಆದರೆ ಬಹುಶಃ ಈ ಲಿಂಕು ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ದು ಇನ್ನೂ ತನಿಖೆ ಮೂಲಕ ಇದರ ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ನಾವು ಕೂಡ ಆಗ್ರಹಿಸ್ತೇವೆ. ಬಹುಶಃ ಹಿಂದಿನ ದಿನನೋ ಅಥವಾ ಬೆಳಗ್ಗೆನೋ ಎಲ್ಲೋ ಜಮ್ಮು ಕಾಶ್ಮೀರದ ಹತ್ರ ಒಂದಷ್ಟು ಈ RDXಗಳು ಏನು ಪತ್ತೆಯಾಗಿತ್ತು, ಅದರ ಲಿಂಕಲ್ಲೇ ಇದು ಕೂಡ ಎಲ್ಲೋ ಒಂದು ಲಿಂಕೇಜ್ ಆಗಿದೆ ಅನ್ನೋ ಅಂಥದ್ದು ಒಂದಷ್ಟು ಸಂಶಯಗಳು ಸಾರ್ವಜನಿಕ ವಲಯದಲ್ಲಿ ತಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಚರ್ಚೆ ಆಗ್ತಾ ಇದೆ. ಆದರೆ ಅಂತಿಮವಾಗಿ ಇದೆಲ್ಲವೂ ಕೂಡ ತನಿಖೆ ಸ್ವರೂಪ ಪಡ್ಕೊಂಡು ಅಲ್ಟಿಮೇಟ್ಲಿ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಇದರಲ್ಲಿ ಯಾರೇ ಈ ವಿಚಾರದಲ್ಲಿ ಭಾಗಿಯಾಗಿದ್ದರೂ ಕೂಡ ಭಾಳ ಕಠಿಣವಾದಂಥ ಕ್ರಮ ಅವ್ರ ವಿರುದ್ಧವಾಗಿ ಆಗಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಭಾಳ ಗಂಭೀರವಾಗಿ ಒತ್ತಾಯ ಮಾಡ್ತೇವೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.